39 ವರ್ಷಗಳ ಕಾಲ ಜೀವನ ಮಾಡಿದ ಒಂದು ವ್ಯಕ್ತಿ, ಇಡೀ ಭೂಮಿಗೆ ಗೊತ್ತಿರುವ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಯಾರು ಅಂತ ಗೊತ್ತಾ ನಿಮಗೆ? ಹಾಯ್, ನಾನು ನಿಮ್ಮ ಆನಂದ್. ವೆಲ್ಕಮ್ ಟು ಆನಂದ್ ಸ್ಟೋರೀಸ್. ಸಾವಿರದ 863 ಹುಟ್ಟಿದ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದ ಅವರು 39 ವರ್ಷಗಳ ಕಾಲ ಅಷ್ಟೇ ಈ ಭೂಮಿ ಮೇಲೆ ಜೀವಂತವಾಗಿದ್ರು. ಸ್ವಾಮಿ ವಿವೇಕಾನಂದರು ನಿಧನರಾದರು. ಹೇಗೆ ನಿಧನರಾದರು ಅಂತ ಗೊತ್ತಾ ನಿಮಗೆ? ಧರ್ಮ ಗ್ರಂಥಗಳು ಮತ್ತೆ ತತ್ವಶಾಸ್ತ್ರದಲ್ಲಿ ಯಶಸ್ವಿ ಪಡೆದಿದ್ರು. ವೆಸ್ಟರ್ನ್ ಪೀಪಲ್ಗೆ ಹಿಂದೂ ಜೀವನ ವಿಧಾನವನ್ನು ಅವರು ಅರ್ಥ ಮಾಡಿಕೊಳ್ಳಬಹುದಾದ ಭಾಷಾ ವೈಶಿಷ್ಟ್ಯದಲ್ಲಿ ಯಶಸ್ವಿಗೊಂಡಿದ್ರು. ಅವರು ಧ್ಯಾನಿಸುತ್ತಿರುವಾಗ ಅವರ ಶಿಷ್ಯರ ಒಟ್ಟಿಗೆ ಅವರು ಧ್ಯಾನ ಮಾಡ್ಬೇಕಾದ್ರೆ ಅವರು ಒಂದು ದಿನ ಆ ಎಲ್ಲರ ಶಿಷ್ಯರನ್ನು ಕರೆದು ಧ್ಯಾನ ಮಾಡಿ ಮುಗಿಸಿ, ನಾನು ಈಗ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಹೊರಟಾಗ, ಅವರ ಸ್ಥಳಕ್ಕೆ ಅವರು ಹೊರಟಾಗ ಸಡನ್ ಆಗಿ ಅವ್ರಿಗೇನೋ ಒಂದು ಯೋಚನೆ ಬಂದಿದೆ. ಸಡನ್ ಆಗಿ ಕೂತಿದ್ದು ಅವರ ಶಿಷ್ಯರನ್ನು ಕರೆದು ಕೂತಿ, ನನಗೆ ಸ್ವಲ್ಪ ಬೇವುರುತ್ತಿದೆ ಅಂತ ಹೇಳ್ತಾರೆ. ಅವರು ಸುಮಾರು 1 ಗಂಟೆ ಕಾಲ ಆ ಶಿಷ್ಯ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಬೀಸ್ತಾ ಇರ್ತಾರೆ. ಆ ಒಂದು ಗಂಟೆ ಕಾಲ ಅದು ಬೀಸಿದ ನಂತರ, ಸರಿ ನಾನು ನನ್ನ ಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಡ್ತಾರೆ. ಅಲ್ಲಿ ರೂಮ್ ಒಳಗಡೆ ಹೋಗಿ ಅವರು ಬಾಗಿಲನ್ನು ಹಾಕೋತಾರೆ. ಬಾಗಿಲು ಹಾಕೊಂಡು ಅವರು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವರು ಪ್ರತಿದಿನ ಮಾಡುವ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾರೆ. 39 ವಯಸ್ಸಿನಲ್ಲಿ, ಓಕೆ, 31 ವರ್ಷದಲ್ಲಿ ಆ ಮೆಡಿಟೇಷನ್ ಮಾಡಬೇಕಾದ್ರೆ ಅವರು ಮಾಡುವ ಒಂದು ಮೆಡಿಟೇಷನ್ ಮಹಾ ಸಮಾಧಿ ಆಗ್ಲಿಕ್ಕೆ ಅವರು ತೀರ್ಮಾನವನ್ನು ತಗೊಳ್ತಾರೆ. ಆ ತೀರ್ಮಾನದಲ್ಲಿ ಅವರು ಮಾಡುವ ಮೆಡಿಟೇಷನ್ ನಲ್ಲಿ ಸಹಸ್ರ ಚಕ್ರ ಎಂಬ ಒಂದು ಮೆಡಿಟೇಷನ್, ಆ ಯೋಗದಲ್ಲಿ ಮೆಡಿಟೇಷನ್ ಮಾಡಬೇಕಾದ್ರೆ ನಮ್ಮ ಬ್ರೈನ್ ಅಲ್ಲಿ ಇರುವ ಪ್ರತಿಯೊಂದು ವೆಸಲ್ಸ್ ಮತ್ತೆ ನರ್ವ್ಸ್ ಇರುತ್ತಲ್ಲ, ಅದು ಬ್ಲೀಡ್ ಆಗಿ ಅವರು ಮಹಾ ಸಮಾಧಿಯನ್ನು ಅಡೆಯುತ್ತಾರೆ. ಡೀಪ್ ಮೆಡಿಟೇಷನ್ ಹೋದಾಗ ಸಹಸ್ರ ಚಕ್ರ ಎಂಬುದು ನಮ್ಮ ತಲೆಯ ಹಣೆ ಮಧ್ಯದಲ್ಲಿರುವ ಸಹಸ್ರ ಚಕ್ರವನ್ನು ಒಡೆದು ಅವರು ಜೀವವನ್ನು ಮಹಾಸಮಾಧಿಯನ್ನು ಅಡೆಯುತ್ತಾರೆ. ಬಟ್ ಇದರಲ್ಲಿ ಅವ್ರಿಗೆ ಕ್ಯಾನ್ಸರ್ ಇತ್ತು, ಡಯಾಬಿಟೀಸ್ ಇತ್ತು, ಆಸ್ತಮಾ ಇತ್ತು. ಬಟ್ ಅವರು ಜೀವವನ್ನು ಮಹಾಸಮಾಧಿ ಪಡೆಯುವಾಗ ಯಾವುದೇ ತರಹದ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಅವರು ತುಂಬಾ ಆರೋಗ್ಯವಾಗಿ ಇದ್ರು. ಅವರು 3 ಗಂಟೆ ಕಾಲ ಈ ಮೆಡಿಟೇಷನ್ ಮಾಡ್ತಾರೆ. ಮಾಡಿದಾಗ ಆ ಸಹಸ್ರ ಚಕ್ರವನ್ನು ಒಡೆದು ಮೂಗಿಂದ, ಕಿವಿಯಿಂದ, ಬಾಯಿಂದ ಬ್ಲಡ್ ಆಚೆ ಬಂದು ಅವರು ಮಹಾಸಮಾಧಿಯನ್ನು ಅಡೆಯುತ್ತಾರೆ. ಹಲವಾರು ಜನ ಹೇಳ್ತಾರೆ, ನಮ್ಮಲ್ಲಿ ಯಾರಿಗೇನ್ ಗೊತ್ತಿಲ್ಲ, ನಾನು ಗೂಗಲ್ ಅಲ್ಲಿ ಅಥವಾ ಕೆಲವೊಂದು ಕಡೆ ನಾನು ನೋಡಿರೋ ಒಂದು ವಿಚಾರ ಇದು. ಇದರಲ್ಲಿ ಆಕ್ಚುಲಿ ನಡೆದಿರೋದು ಇದು. ಬಟ್ ಹಲವಾರು ತರ ಹೇಳ್ತಾ ಇರ್ತಾರೆ. ಸ್ವಾಮಿ ವಿವೇಕಾನಂದ ಅವರು 1863 ಇಸ್ವಿಯಲ್ಲಿ ಜನಿಸಿರ್ತಾರೆ. ಅವರ ಒಟ್ಟಿಗೆ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಅವರ ಆತ್ಮೀಯ ಗೆಳೆಯ ಸುರೇಂದ್ರನಾಥ್ ಎಂಬ ಒಂದು ವ್ಯಕ್ತಿ ಒಟ್ಟಿಗೆ ಒಂದು ಮಠಕ್ಕೆ ಹೋಗ್ತಾರೆ. ಆ ಮಠಕ್ಕೆ ಹೋದಾಗ ಅಲ್ಲಿ ಅವರು ರಾಮಕೃಷ್ಣ ಪರಮಹಂಸರು ಎಂಬ ಒಂದು ಗುರೂಜಿಯನ್ನು ಭೇಟಿ ಮಾಡ್ತಾರೆ. ಆ ಭೇಟಿ ಮಾಡಿದಾಗ ಆ ಗುರೂಜಿ ಹೇಳ್ತಾರೆ, ರಾಮಕೃಷ್ಣ ಗುರೂಜಿ ಅವರು ಆವತ್ತು ಒಂದು ಮಾತು ಕೇಳ್ತಾರೆ, ಸುರೇಂದ್ರನಾಥನನ್ನು ಸ್ವಾಮಿ ವಿವೇಕಾನಂದ, ಅವತ್ತು ಬಂದು ಅವರು ವಿವೇಕಾನಂದ ಇದ್ರು, ಆ ವಿವೇಕಾನಂದನನ್ನು ಈ ಮಠದಲ್ಲೇ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಅವತ್ತಿಂದ ಈ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಪರಶುನಾಥ ಎಂಬ ಒಂದು ಗುರೂಜಿ ಒಟ್ಟಿಗೆ ಅವರು ಟ್ರಾವೆಲ್ ಮಾಡ್ತಾರೆ. ಅಲ್ಲಿಂದ ಅವರು ಮೆಡಿಟೇಷನ್ಸ್ ನ ಕಲ್ತ್ಕೋತಾರೆ. ಅವರ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಈಗ 39 ವರ್ಷಗಳ ಕಾಲ ಅವರು ಅಲ್ಲಿ ಮಠದಲ್ಲಿ ಅವರು ಜೀವನವನ್ನು ಮಾಡಿದ ಮೇಲೆ ಅವರು ಅದೇ ನಾನು ಮುಂಚೆ ಹೇಳಿದಾಗೆ ಅವರ ಮಠದಲ್ಲಿ ಅವರಿಗಿರುವ ಶಿಷ್ಯರನ್ನು ಕರೆದು ಅವರೆಲ್ಲರಿಗೂ ಹೇಳ್ತಾರೆ, ನಾನು ಹೋಗುವ ಸಮಯ ಬಂದಿದೆ, ನಾನೀಗ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಅವರು ರೂಮ್ ಒಳಗೆ ಹೋಗಿ 3 ಗಂಟೆ ಕಾಲ ಮೆಡಿಟೇಷನ್ ನ ಮಾಡ್ತಾರೆ. ಹೀಗೆ ಅವರು 1902 ಇಸ್ವಿಯಲ್ಲಿ ಅವರು ಜೀವವನ್ನು ಮಹಾಸಮಾಧಿಯನ್ನು ಅಡೆದಿದ್ದಾರೆ. ಸೊ ಇವತ್ತು ನೀವ್ ನೋಡಿರುವ ಹಾಗೆ ಎಷ್ಟು ಜನಕ್ಕೆ ಈ ಸತ್ಯ ಗೊತ್ತಿದೆ ಅಂತ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಆಲ್.